ನಮಸ್ಕಾರ ರೀ ಎಲ್ಲ ಚಲೋ ಮಂದಿಗೆ. ಇವತ್ತು ನಾವು ಬಂದಿದ್ದು ಜಾಯಿಂಡಿಯರ್ ಶೋರೂಮ್ ಕರೆ. ಇಲ್ಲಿ ಜಾಯಿಂಡಿಯರ್ದಾಗ ಒಬ್ರು ಅಣ್ಣ ಕೆಲಸ ಮಾಡ್ತಾ ಇದ್ದಾರೆ, ಪರಿಚಯ ಅದಾರ. ಈ ಜಾಯಿಂಡಿಯರ್ ಶೋರೂಮ್ದಾಗ ಏನೇನು ಹೊಸ ಗಾಡಿಗಳು ಬಂದವ್ರಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರ. ಏನೇನು ಬದಲಾವಣೆ ಆಗ್ಯಾವ, ಮೊದಲು ಇದ್ದ ಗಾಡಿಗೆ ಈಗ ಇದ್ದಿದ್ದ ಗಾಡಿಗೆ ಏನೇನು ಬದಲಾವಣೆ ಆದವ ಅನ್ನೋದು ನೋಡೋಣತ್ರಿ. ಬರ್ರಿ. ನಮಸ್ಕಾರ ರೀ. ಜಾಯಿಂಡಿಯರ್ 5310 ಗಾಡಿ ಹೊಸ ಲಾಂಚ್ ಆಗ್ಯಾದ್ರಿ. 1 ವರ್ಷ ಆಯ್ತು ಬಂದು. ಇದು 57 HP ಗಾಡಿ. 53 HP ಆಯ್ತು, 57 HP ಆಗ್ತದೆ. ಇದಕ್ಕೆ ಒಂದು ಸಪ್ರೇಟ್ ಒಂದು ಬಟನ್ ಕೊಟ್ಟನ್ರಿ, SP ಚೇಂಜ್ ಮಾಡ್ಕೊಳಕ. ಯಾವ ಬಟನ್ ಇಲ್ಲಿ ಸ್ಟ್ಯಾಂಡರ್ಡ್ ಎಕನಾಮಿ ಅಂತ ಒಂದು ಬಟನ್ ಬರ್ತದೆ. ಈ ಬಟನ್ ಹಾಂ ಅದು 57 HP ಮಾಡ್ಕೋಬಹುದು, 53 HP ಮಾಡ್ಕೋಬಹುದು. ಹೆಂಗ ಯೂಸ್ ಹೆಂಗಂದ್ರಿ HP ನಮಗೆ ಯಾವ ರೀತಿ ಬೇಕು ಚೇಂಜ್ ಮಾಡ್ಕೋಬಹುದು. ಈಗ ನೋಡ್ರಿ, ಈಗ ಶುಗರ್ ಕೇನ್ ನೋಡ್ರಿ, ಕಬ್ಬಿಲ್ ಲೋಡ್ ಹೋಗ್ತಿರ್ತಾರೆ, ಅವಾಗ ಸ್ವಲ್ಪ HP ಜಾಸ್ತಿ ಲೋಡ್ ಜಾಸ್ತಿ ಬೇಕಾಗಿರ್ತದೆ. ಅದಕ್ಕೆ ಏನ್ ಮಾಡ್ತಾರೆ 57 HP ಹಾಕೋಬಹುದು. ವಾಪಸ್ ಬರಕ್ಕೆ ಎಂಟಿ ಗಾಡಿ ಇರ್ತದೆ, 53 HP ಮಾಡ್ಕೊಂಡ್ ಬರ್ಬೋದು. ರನ್ನಿಂಗ್ ಸ್ವಲ್ಪ HP ಚೇಂಜ್ ಮಾಡ್ಬೇಕು. ಡೀಸೆಲ್ದಾಗ ಏನ್ರಿ ಮೈಲೇಜ್ ಬರ್ತದಲ್ರಿ, ಮೈಲೇಜ್ ಕೊಡ್ತದೆ ಗಾಡಿ. ಮತ್ತೆ ಇದಕ್ಕೆ ಪಂಪ್ ಇಲ್ರಿ, HPCR ಪಂಪ್ ಅಂತ ಬರ್ತದೆ. ಪಂಪ್ ಈಗ ಅದ್ರಂಗೆ ಮೊದ್ಲಿನ ಗಾಡಿ ಅದಾವಲ್ರಿ, ಅದು ರೂಟರ್ ಪಂಪ್ ಯಾವ ಪಂಪ್ ಇಲ್ಲ. ಇದು HPCR ಪಂಪ್. ಪಂಪ್ ಯಾವ ರೀತಿ ಕೆಲಸ ಮಾಡ್ತಾರೆ ಇದ್ರ? ಪಂಪ್ ಡೈರೆಕ್ಟ್ ಇಂಜೆಕ್ಟ್ ಮಾಡ್ತದೆ ರೀ. ಡೈರೆಕ್ಟ್ ಆಟೋಮೆಟಿಕ್ ಇಂಜೆಕ್ಷನ್ ಡೈರೆಕ್ಟ್ ಕೊಟ್ಟಲ್ಲ ಅದು. ಪಂಪ್ ಇಂಜೆಕ್ಟ್ ಡೈರೆಕ್ಟ್ ಮಾಡ್ತದೆ. ನೋಡ್ರಿ ನೀವು ಗಾಡಿದು 2 ವೇರಿಯಂಟ್ ಬರ್ತಾವ್ರಿ. ಒಂದು 4-wheel drive ಬರ್ತದೆ, ಒಂದು 2-wheel drive ಬರ್ತದೆ. ಸದ್ಯಕ್ಕೆ 2-wheel drive ಗಾಡಿ ಅದ. 4-wheel drive ನೋಡ್ಬೋದು. ಒಳಗೆ 50 ಇದಲ್ರಿ, ಅದು 4-wheel drive. ಸೇಮ್ ಆಗಿ 5 ಬರ್ತದೆ ಸರ್. ಸ್ವಲ್ಪ ಚೇಂಜ್ ಆಗ್ತದೆ, ಆಮೇಲೆ 4-wheel drive ಬರ್ತವೆ. ಸೊ ನೋಡ್ಬೋದು ನೀವು, ಅವಾಗಿದ್ದ ಗಾಡಿಗೆ ಇವಾಗಿದ್ದ ಗಾಡಿಗೆ ಎಂಟೈರ್ ಡಿಸೈನಿಂಗ್ ಪೂರ್ತಿಯಾಗಿ ಚೇಂಜ್ ಅದ್ರಿ. ಸೊ ಇದು ಸಾಕಷ್ಟು ಜನಕ್ಕೆ ಇಷ್ಟ ಆಗತ್ತೆ ಅನ್ಕೋತೀನಿ ನಾನು. ನನಗೆ ನೋಡಕ್ರೆ ಸಖತ್ತ ಕಾಣತ್ತಾರೆ ಗಾಡಿ, ಫುಲ್ ತಿಂಡಿಲೆ ಕಾಣತ್ತದ. ಡಿಸೈನ್ ಎಲ್ಲ ಹಿಂಗಿದ್ದವ್ರಿ. ಇದು ಪೂರಾ ಚೇಂಜ್ ಆಗೈತ್ರಿ. ಎಲ್ಲ ಸಿಲ್ವರ್ ಫ್ರೇಮ್ ಎಲ್ಲ ಬಂದೈತಿ. LED ಲೈಟ್ ಬರ್ತಾವೆ, 2 ಲ್ಯಾಂಪ್ LED ಬರ್ತಾವೆ. ಮತ್ತೆ ಅದೇ ಸ್ಟೇರಿಂಗ್ ಬರ್ತದೆ ಇದ್ರಾಗೆ. ಅದು ಆಪ್ಷನ್ ತಗೋಬಹುದು. ಆಮೇಲೆ ರಿವರ್ಸ್ ಫ್ಯಾನ್ ಬರ್ತದೆ. ಈಗೇನು ಫ್ಯಾನ್ ಇದು ತಿರುಗುತ್ತೆ, ರೊಟೇಟ್ ಆಗ್ತಿರ್ತದಲ್ರಿ, ಅದು ಉಲ್ಟಾ ಚೇಂಜ್ ರಿವರ್ಸ್ ಮಾಡ್ಕೋಬಹುದು. ರಿವರ್ಸ್ ಹಿಂಗೂ ತಿರ್ಸ್ಬೋದು, ಹಿಂಗೂ ತಿರ್ಸ್ಬೋದು. ಅಂದ್ರೆ ಏನೋ ಡಸ್ಟ್ ಒಳಗೆ ಸೇರಿರ್ತದಲ್ಲ, ಭಾಳ ಜಾಮ್ ಆಗಿರ್ತದೆ, ಅವಾಗ ರಿವರ್ಸ್ ಮಾಡ್ಕೊಂಡು ಎಲ್ಲ ಪೂರ ಆಟೋಮೆಟಿಕ್ ಅವ್ರಿಗೆ ತಿರುಗೋ ಫ್ಯಾನ್ ರಿವರ್ಸ್ ಮಾಡ್ಕೋಬಾರ್ದು. ಅದೆಲ್ಲ ಆಪ್ಷನ್ ಅದಾವ್ರಿ. ಇದ್ರಾಗ ವೇರಿಯಂಟ್ ಬರ್ತಾವ್ರಿ, ಅದ್ರಾಗೆಲ್ಲ ಮತ್ತೊಂದು ತಗೋಬಹುದು. ಆಮೇಲೆ ಇನ್ಬಿಲ್ಟ್ GPS ಬರ್ತದೆ. GPS ಅದನ್ನ ಆಪ್ಷನ್ ಅದ ರೀ. GPS ಅಂದ್ರೆ ನೀವು ಎಲ್ಲ ತರ ಏನು ಅಂದ್ರೆ ಈಗ ಡೀಸೆಲ್ ಎಷ್ಟು ಹಾಕಿದ್ರಿ, ಮತ್ತೆ ಎಷ್ಟು ಎಕರೆ ಹೊಲ ಇದಾಯ್ತು, ರನ್ನಿಂಗ್ ಎಷ್ಟಾಯ್ತು, ಮತ್ತೆ ಗಾಡಿ ಸದ್ಯಕ್ಕೆ ಎಲ್ಲಿ ಅದ ಬೇಕಂದ್ರೆ ನೀವು ಅಲ್ಲೇ ಇದ್ರ ಮೇಲೆ ರಿಮೋಟ್ ಮೇಲೆ ಗಾಡಿ ಆಫ್ ಮಾಡ್ಬೋದು. ಯಾರು ಚಾಲು ಮಾಡಕ್ಕೂ ಹಂಗಿಲ್ಲ. ಅದೆಲ್ಲ ಅಂದ್ರೆ ನಿಮ್ GPS ಯಾವ ರೀತಿ ವರ್ಕ್ ಆಗ್ತಂದ್ರೆ ಗಾಡಿ ಒಳಗೆ ಡೀಸೆಲ್ ಎಷ್ಟು ಅದ, ಇದ್ದ ಡೀಸೆಲ್ದಾಗ ಎಷ್ಟು ನಡೀತದ, ಎಷ್ಟು ಎಕರೆ ಹೊಡೆದ್ರು, ಎಷ್ಟು ತಾಸು ನಡೀತು, ಪ್ರತಿಯೊಂದು ಇನ್ಫಾರ್ಮೇಶನ್ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಡ್ತದೆ. ಮೊಬೈಲ್ದಾಗೆ ನೋಡ್ಬೋದ್ರಿ. ಅದು ಆಪ್ಷನ್ ಅದ. ಡಿಸ್ಪ್ಲೇ ರೀ. ನೀವು ಹೇಳ್ಬೋದು. ಚೆನ್ನಾಗಿ ಇನ್ನೊಂದು ಆಪ್ಷನ್ ಇದ್ರಾಗ್ರಿ, ಇದ್ರ ಗಾಡಿಗಳು ಹೆಂಗದವ್ರಿ, ಗಾಡಿಗಳೆಲ್ಲ ಇದಕ್ಕೆ ಕೊಟ್ಟಲ್ಲ ನಮ್ದು ಗಾಡಿ ರನ್ ಮಾಡ್ಲಕ್ಕ. ಇದು ಡೈರೆಕ್ಟ್ ಚಾವಿ ಒಳಗೆ ಅದ ರೀ. ಚಾವಿ ಒಳಗೆ ಐತ್ರಿ, ಹೊಸ ಸಿಸ್ಟಮ್ ಐತಿ ಪೂರಾ. ಇದು ಚಾವಿ ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ಅದ, ಪೂರಾ ಚಾವಿ ಲುಕ್ಕೇ ಚೇಂಜ್ ಅದ. ನಾವು ಸಾಕಷ್ಟು ಟ್ರ್ಯಾಕ್ಟರ್ಗಳದ್ದು ಚಾವಿ ನೋಡಿದೆವು, ಬರೀ ಈ ಥರ ಡಿಸೈನಿಂಗ್ ಇದು ಚಾವಿ ಫಸ್ಟ್ ಆಗಿ ನೋಡತ್ತೀವಿ, ರೆಡ್ ಕಲರ್ದು. ಸೊ ಇದು ಕೂಡ ಇಷ್ಟ ಆಗಿತ್ತು ನನಗಿದ್ರೆ. ನೋಡ್ರಿ ಚಾವಿ ಹಾಕಿದೇವ್ರಿ, ಇವಾಗ ತಿರ್ಗಸಾನತ್ರಿ. ಮೆಟ್ರಿ ಹ್ಯಾಂಗೆ ಚಾಲು ಆತ್ ನೋಡೋಣ. ಎಷ್ಟನೇ ಗೇರ್ನಾಗ ಅದ ತೋರಿಸ್ತಾರೆ. ಎಲ್ಲ ಕಾರ್ ಸಿಸ್ಟಮ್ ಕೊಟ್ಟಾರ. ಹಾರ್ನ ಮೊದಲೆಲ್ಲ ಹಿಂಗೆಲ್ಲ ಇಲ್ಲಿ ಪ್ರೆಸ್ ಮಾಡಬೇಕು, ಈಗ ಆಟೋಮೆಟಿಕ್ ಕೊಟ್ಟಾನ. ಇದು ಇಂಡಿಕೇಟರ್, ಇಲ್ಲ ಕಾರ್ ಸಿಸ್ಟಮ್ ಇಲ್ಲ. ಇದು ಇಂಡಿಕೇಟರ್ ರೀ. ಇಲ್ಲಿ ಹಾರನ್ನ ನೋಡ್ರಿ, ಇಲ್ಲಿ ಕೈಯಾಗೆ ಹಾರನ್ ಐತಿ. ಮತ್ತು ಅಚ್ಚಿಕ ಇಚ್ಚಿಕ ಹಿಂದ ಮುಂದೆ ಹೊಸಗೋಲಕ್ಕೆ ಫ್ಯೂಲ್ ಎಷ್ಟು ಅದನ್ನ ತೋರಿಸ್ತದ, ಎಷ್ಟನೇ ಗೇರ್ನಾಗ ಅದನ್ನ ತೋರಿಸ್ತದ. ಹೀಟ್ ಮೀಟ್ರ್ ಇಲ್ಲೇ ತೋರಿಸ್ತದ, ಗಾಡಿ ಸ್ಪೀಡೋಮೀಟ್ರ್ ಇಲ್ಲೇ ತೋರಿಸ್ತದ. ಪ್ರತಿಯೊಂದು ಪೂರಾ ಯುನಿಕ್ ಆಗಿರೋ ಡಿಸೈನ್ ಐತ್ರಿ ಇದ್ರ ಮೀಟ್ರ್. ಈಗಿಂದು ಡಿಜಿಟಲ್ ಮೀಟ್ರ್ ಥರ ಐತ್ರಿ ಇದ್ರ ಥರ ಏನ್ರಿ ಡಿಜಿಟಲ್ ಮೀಟರ್. ಈ ಯಾವ ರೀತಿ ಕೆಲಸ ಮಾಡ್ತಾರೆ, ಇದೇನು ಇದು ಒಂದು ಸ್ವಲ್ಪ ಯೂನಿಕ್ ಅನಿಸ್ತಾರೆ ಫೀಚರ್ ಅನ್ನೋದು. ಇದು SV ಕಿಟ್ ಇಲ್ಲಿ ಬರ್ರಿ. ಇದು SV ಕಿಟ್ ಅಂದ್ರೆ ಏನು ಬರ್ರಿ, ಇದು SV ಕಿಟ್. ಇದು ಆಯಿಲ್ ಪಲ್ಟಿ ನೇಗಲ್ ಬರ್ತಾವಲ್ರಿ, ಬಿಪ್ಲೋ, ಅದು ಈಗ ಹಿಂದೆ ಕೈ ಹಾಕಿ ಪಲ್ಟಿ ಮಾಡೋದಿಲ್ಲ. ಇದೇನಿರ್ತದೆ ಡೈರೆಕ್ಟ್ ಕನೆಕ್ಷನ್ ಇರ್ತದೆ, ಅದೇ ಪಲ್ಟಿ ಮಾಡ್ಕೋಬಹುದ್ರಿ. ಇದು ಕನೆಕ್ಷನ್ ಕೊಟ್ರೆ ಅದು ಆಟೋಮೆಟಿಕ್ ಪಲ್ಟಿ ಆಗ್ಬಿಡ್ತದೆ, ಆಯಿಲ್ ಮೇಲೆ ಪಲ್ಟಿ ಆಗ್ತದೆ. ಎಲ್ಲ ಓಕೆ ರೀ. ಇದು ಏನಕ್ಕೆ ಗೊತ್ತಾಗಿಲ್ಲ ರೀ ನನಗೆ.
ಇದು ನೋಡ್ರಿ ಭಾಳ ಮಂದಿ ಗೊತ್ತಿರಲ್ಲ ಅದು. ಅದೇ ಜಾಸ್ತಿ ಜನ ಗೊತ್ತಿರಂಗಿಲ್ರಿ ಅದು ಇದ್ರ. ಯಾರು ಯೂಸ್ ಮಾಡಲ್ಲ ನಮ್ಮ ಕಡೆ. ಅದು ಪಂಜಾಬ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ, ನಮ್ಮ ಕಡೆ ಯೂಸ್ ಮಾಡಲ್ಲ. ಟ್ರೈಲರ್ಗೆ ಹಿಂದೆ ಇಂಡಿಕೇಟರ್ ಇಂಡಿಕೇಟರ್ ಅದು ಇರ್ತದೆ. ಟ್ರೈಲರ್ಗೆ ವಾರ ಕನೆಕ್ಷನ್ ಅದು, ಇದ್ರಿಂದ ಕನೆಕ್ಷನ್ ತಗೋಬೋದು. ಸ್ವಿಚ್ ಯಾವ ರೀತಿ ಕೆಲಸ ಮಾಡ್ತಾ ಅಂದ್ರೆ ಕರೆಂಟ್ ಸಪ್ಲೈ ಮಾಡ್ತೇನ್ರಿ? ನಾರ್ಮಲ್ ಬ್ಯಾಟ್ರಿದು ಹೆಂಗ್ ಕರೆಂಟ್ ಸಪ್ಲೈ ಮಾಡ್ತಾ ಯಾವ ರೀತಿ ಮಾಡ್ತಾ? ಬ್ಯಾಟ್ರಿ ಕನೆಕ್ಷನ್ ಲೈಟ್ ಲೈಟ್ ಇಷ್ಟ ಆನ್ ಮಾಡ್ಕೋಬಹುದು. ಬರೋಬ್ಬರಿ ಟೇಲರ್ ಜೋಡ್ಸನ ಹಿಂದೆ ಏನ್ ಮಾಡ್ತಾರ, ಲೈಟ್ ಪಳಸಾಳ್ಯಾಗ ಹಿಂದ್ ಮಾಲ್ ತುಂಬಿರ್ತಾರ, ಅವಾಗ ಗೊತ್ತಾಗಲ್ಲ. ಅದ್ರ ತಿಂದು ಸ್ವಿಚ್ ಕೊಟ್ಟಿರ್ತಾರ. ಇಲ್ಲಿದೆ ಹಿಂದ್ ವರ್ಕ್ ಆಗ್ತದ ಟೇಲರ್, ಹಿಂದಿನ ಮನುಷ್ಯರಿಗೆ ಗೊತ್ತಾಗ್ತದ. ಮತ್ತೆ ಇದು ಎದ್ರದೈತ್ರಿ? ಏನ್ರಿ ಅದು ಆಯಿಲ್ ರೀ, ಆಯಿಲ್ ಗೇಜ್. ಆಯಿಲ್ ಗೇಜ್ ಗೇರ್ ಆಯಿಲ್ ರೀ, ಗೇರ್ ಆಯಿಲ್ ಪಿಟಿ ಹೋದ್ರಿ. ಹಾಂ ಪಿಟಿ ಹೋದಿದ್ರು ಬಿಡ್ರಿ. ಬಾಬಾ ಆಯಿಲ್ ಗೇಜ್ ರೀ ನೋಡ್ರಿ ಫ್ರೆಂಡ್ಸ್, ಆಯಿಲ್ ಗೇಜ್ ಎಲ್ಲ ಹಿಂದೆ ಕೊಟ್ಟಾರ. ಇದಕ್ಕಿದ್ರೆ ಎಷ್ಟು ಐತಿ ನೋಡ್ರಿ ಕಟ್ಟಿ ಒಳಗಿಂದು. ಎಕ್ದಮ್ ಪ್ಯೂರ್ ಆಯಿಲ್ ಐತ್ರಿ. ಇದು ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲ ಇದು ಇರ್ತಾವ್ರಿ ಇದಕ್ಕೆ. ಇಲ್ಲಿ ಫುಲ್ ಇದು ನೋಡೋಣ, ಆಯಿಲ್ ಚೆಕ್ ಮಾಡೋಣ ಅಂತ ಹೇಳ್ರಿ. ಇದ್ರ ಕ್ಯಾಮ್ರಾನೇ ಹಾಕ್ತಿಲ್ಲ, ನಿಮ್ಗೆ ತೋರಿಸಲ್ಲ ನಾ ಇದ್ರ ತೂತ್ ಕಾಣಿಸ್ಲತ್ತೀರಿ ಫ್ರೆಂಡ್ಸ್. ಏನೋ ಕಾಣಿಸಂಗಿಲ್ಲ ಒಳಗಿಂದ, ಬಿಟ್ಬಿಟ್ರಿ ನಾವು ಅಷ್ಟೇ. ಸರ್ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿರಿ ಗಾಡಿ ಬಗ್ಗೆ. ಈಗಿನ ಯುವ ಪೀಳಿಗೆಗೆ ಏನು ಬೇಕಂದ್ರೆ ಟೋಚನ್ ಹೇಳಕ್ಕೆ ತಿಂಡಿಲಿ ಇರಬೇಕು, ಟೋಚನ್ ತಿಂಡಿಲಿ ಆಡ್ಬೇಕಂತ ಹೇಳ್ತಾರೆ. ಸೊ ಈ ಗಾಡಿ ಟೋಚನ್ ಹೇಳಕ್ಕೆ ಕಿಂಗ್ ಆದೇನಿಲ್ರಿ? ಈ ಗಾಡಿ ಕಾಂಪಿಟೇಟರ್ ಇಲ್ಲಲ್ರಿ, ಮತ್ತೊಂದು ಗಾಡಿ ಯಾವುದು ಬೀಟ್ ಮಾಡಕ್ಕೆ ಸಾಧ್ಯನೇ ಇಲ್ರಿ. ಅದು ಹತ್ತಂಗಿಲ್ಲ ಈ ಗಾಡಿ ಕೂಡ, ಅಷ್ಟು ಪವರ್ಫುಲ್. ಈಗ ಆಲ್ಮೋಸ್ಟ್ ನೋಡ್ರಿ, ಈಗ ಟೋಚನ್ ಆದವ್ರು ಏನ್ ಮಾಡ್ತಾರೆ, ಸೇಮ್ HP ನೋಡ್ತಾರ್ರಿ. ನಮ್ಮ ಗಾಡಿ ಅಂದ್ರೆ 57 HP, ಮೊದಲಿನ ಗಾಡಿ 55 HP ಇತ್ತಲ್ಲ, ಅದಕ್ಕೆ ಆ ಕ್ಯಾಟಗರಿದಾಗ ಸಿಗ್ತಿದ್ದು ಗಾಡಿ. ಈ ಗಾಡಿ ಕೂಡ ಮೊನ್ನೆ ಅವ್ರು ಯಾರು ಇದು ಮಾಡಿದ್ರು, ಅವ್ರು ಮಾಡ್ಲಿಲ್ಲ. ಜಾಸ್ತಿ ಆಗ್ತದೆ HP, 57 HP ಆಗ್ತದೆ. HP ಜಾಸ್ತಿ ಆಗ್ತದೆ, ಪವರ್ ಬಿ ಜಾಸ್ತಿ ಆಗ್ತದೆ. 57 HP ಆಗ್ತದೆ, ಅದಕ್ಕೆ ಜನ ಇದು ಮಾಡ್ತಾರೆ. ನೋಡ್ರಿ ಇದು ಚಾರ್ಜರ್ ಸ್ವಿಚ್ ಐತ್ರಿ, ಇಲ್ಲೇ ಇದ್ರ ಚಾರ್ಜಿಂಗ್ ಮಾಡ್ಕೊಳ್ಕ. ಒಂದು ಸೆಕೆಂಡ್, ಇದು ಚಾರ್ಜರ್ ಸ್ವಿಚ್, ಇದು ಪಾರ್ಕಿಂಗ್ ರೀ. ಇದೇ ಅದ್ರದ್ರಿ ಸರ್? ಇಷ್ಟು ಅವರ್ ಗಾಡಿ ಓಡಿರ್ತದ ನಿಮ್ದು ಮೊದ್ಲಿನ ಗಾಡಿ. ಈಗ ಟ್ರಿಪ್ ಹಾಕೊಂಡು ಇನ್ನೊಂದು ಇಲ್ಲಿ ಒಂದ್ ಹೊಲಕ್ಕೆ ಹೋಗ್ತೀರಿ, ಅಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾಗಿರ್ತದ. ಅದೇ ಟ್ರಿಪ್ ಹಾಕೊಂಡ್ರೆ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಅವರ್ ಗಾಡಿ ಓಡ್ತದೆ, ಗಾಡಿ ಎಷ್ಟು ಅವರ್ ಓಡೋದ್ ಗೊತ್ತಾಗ್ತದೆ. ಎಲ್ಲ ಯೂನಿಕ್ ಫೀಚರ್ ಬಂದವ್ರಿ ಈಗ ನಮ್ಮ ಜಾಯಿಂಟ್ ಡೇರ್ ಒಳಗ. ಇದ್ರಾಗ ಅಡ್ಜಸ್ಟಬಲ್ ಸ್ಟೀರಿಂಗ್ ಸಿಗುತ್ತೆ, ಆಗ ಹೇಳ್ತಾನೆ ನಮ್ಗೆ. ಅಡ್ಜಸ್ಟೇಬಲ್ ಸ್ಟೇರಿಂಗ್ ಇದ್ರಾಗ ಸಿಗ್ತದೆ ರೀ? ಮಾಡ್ತಾರ ಸರ್ ನೋಡೋಣ. ಇದ್ರಾಗಿಲ್ರಿ, ಆಪ್ಷನ್ ಬರ್ತ ತಗೋಬೇಕು. ತಗೋಬೇಕ್ರಿ. ಅಡ್ಜಸ್ಟಬಲ್ ಸ್ಟೇರಿಂಗು ಸಿಗ್ತದ, AC ಕ್ಯಾಬಿನ್ ಸಿಗ್ತದ. ಇದಕ್ಕೆ AC ಕ್ಯಾಬಿನ್ ಹಾಕೊಡ್ತಾರೆ, ಫುಲ್ AC. ಅದಕ್ಕೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರ್ತದೆ, LED ಲೈಟ್ ಬರ್ತದೆ. ನೋಡ್ರಿ ಇದಕ್ಕೆ ಅಡ್ಜಸ್ಟೇಬಲ್ ಸ್ಟೇರಿಂಗ್ನು ಬರ್ತತ್ತ. ಇದೇ ಗಾಡಿ ಆಗಲಿ ಅಗದಿ ಜಮ್ಮನಂಗೆ AC ಒಳಗೆ ಕೂತ್ ಗಾಡಿ ಡ್ರೈವ್ನು ಮಾಡ್ಬೋದು. ಅಷ್ಟು ಹೊಸ ಫೀಚರ್ ಕೊಟ್ರ. ಇದು ಆಕ್ಚುಲಿ ಫ್ಯೂಸಿಂದ ಇರ್ಬೇಕ್ರಿ, ಫ್ಯೂಸ್ ಬಾಕ್ಸ್ ನೋಡ್ರಿ. ಫ್ಯೂಸ್ ಬಾಕ್ಸ್ ಇಲ್ಲೇ ಕೊಟ್ರೆ, ಫ್ಯೂಸ್ ಬಾಕ್ಸ್ ಡಿಸೈನ್ ನೋಡಿ ಎಷ್ಟು ಕೂಲ್ ಐತಿ. ಈಗ ಹಳಿ ಗಾಡಿದು ಹೆಂಗದವ್ರಿ, ಹಿಂಗ ಗಟ್ಟು ಬರ್ತದ, ತೆಗಿಬೋದು, ಆರಾಮ್ ಫ್ಯೂಸ್ ತಕ್ಕೋಬಹುದು. ಇದು ತೆಗಿಲಿಕ್ಕೆ ಬರಂಗಿಲ್ಲ, ಲಾಕ್ ಅದ್ರಿ. ಲಾಕ್ ಸಿಸ್ಟಮ್. ಒಂದ್ಸಲ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಸೌಂಡ್ ಹೆಂಗ್ ಅದತ್ ಹೇಳಿ ನೋಡ್ರಿ ಫ್ರೆಂಡ್ಸ್. ಈ ಗಾಡಿದು ಇಷ್ಟೆಲ್ಲ ಡೀಟೇಲ್ಸ್ ತಿಳ್ಕೊಂಡಿದೇವ್ರಿ. ಒಂದ್ಸಲ ಗಾಡಿಗೆ ಸ್ಟಾರ್ಟ್ ಮಾಡ್ಕರೆ ಡ್ರೈವ್ ಮಾಡಿ ನೋಡೋಣ ಅಂತ ಗಾಡಿ ಹೆಂಗೆ ಅನಿಸ್ತದೆ ನಮಗಂತ ಹೇಳ್ಕರೆ. ವಾ, ಸೌಂಡೇ ಒಂಥರ ಅಗ್ದಿ ಕೂಲ್ ಅನ್ನಿಸ್ತಾರೆ ಫ್ರೆಂಡ್ಸ್ ನನಗೆ. ಎದ್ರ ಎಕ್ಸ್ಲೇಟರ್ ಅದೇ ಕಾಲ್ ಇಟ್ರೆ ಅಗ್ದಿ ಬೆಣ್ಣೆ ಇದ್ದಂಗೆ ಆದ್ರೆ ಅಗ್ದಿ ಸ್ಮೂತ್ ವರ್ಕ್ ಆಗ್ತದೆ. ಎಕ್ಸ್ಲೇಟರ್ ಒಟ್ಟು ತ್ರಾಸೇ ಇಲ್ರಿ ಎಕ್ಸ್ಲೇಟರ್ ಕಾಲ್ ಕೊಡಕ್ಕ. ಗಾಡಿ ಸೌಂಡ್ ಅಂತೂ ಅಗ್ದಿ ಕೂಲ್ ಬರ್ತದೆ, ಒಟ್ಟು ಸೌಂಡ್ ಜಾಸ್ತಿ ಬರಂಗಿಲ್ಲ. ನೋಡ್ರಿ ಗಾಡಿ ತೊಗೊಂಡು ಒಂದು ರೌಂಡ್ ಹೋಗ್ಬರೋಣ ಅಂತ. ಒಳ್ಳೆ ಮದ ಇರಿದ ಆನೆ ಮ್ಯಾಗ ಕೂತಂಗ ಅಲ್ಲಗತ್ತದ ನನಗೆ ಫೀಲ್. ಏಕ್ದಮ್ ದೊಡ್ಡ ಗಾಡಿ ಹೊಡಿಯಾಗತ್ತೀವಿ ಅನ್ನೋ ಅನ್ಸ್ಲತ್ತದ. ನಾವು ನಾರ್ಮಲ್ ಆಗಿ ಆ ಗಾಡಿ ಹೊಡಿಯೋದಕ್ಕೆ ಈ ಗಾಡಿ ಹೊಡಿಯೋದಕ್ಕೆ ಜರ ಹೆವಿ ವ್ಯತ್ಯಾಸ ಅನ್ಸ್ಲತ್ತದ ರೀ. ಇಲ್ಲ ಟೋಚನ್ ಆಡ್ಲಿಕ್ಕೂ ಕಿಂಗ್ ಅಂತ ಅನ್ಕೋತೀನಿ. ಗಾಡಿ ಜಾಸ್ತಿ ಸೌಂಡ್ ಬರಂಗಿಲ್ಲ, ನಾಯ್ಸ್ ಬರಂಗಿಲ್ಲ, ಅಗ್ದಿ ಸ್ಮೂತ್ ಆಗಿ ಹೋಗ್ತಾರೆ ಗಾಡಿ. ಬ್ರೇಕಿಂಗ್ ಅಂತೂ ಸಕ್ಕತ್ತಾಗೈತ್ರಿ. ಜಾಯಿಂಟ್ ಬ್ರೇಕಿಂಗ್ ಬಗ್ಗೆ ಹೇಳಕ್ ಹೋಗೇಬಾರ್ದ್ರಿ, ಯಾಕಂದ್ರೆ ಜಾಯಿಂಟ್ ಬ್ರೇಕ್ ಯಾವಾಗ್ಲೂ ಕಿಂಗೆ ಐತಿ. ಗಾಡಿ ಫೀಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಐತ್ರಿ. ಎಲ್ಲಾ ಗಾಡಿಗಳಿಗೆ ಆಫ್ ಮಾಡಾಗಿದ್ರ ಇಲ್ಲಿ ಬಡ್ಡ ಕೆಡದಂಗೆ ಜೊಗ್ಗಾದಿತ್ರಿ. ಬಟ್ ಈ ಗಾಡಿಗೆ ಹಿಂಗಿಲ್ಲ. ಈ ಗಾಡಿಗೆ ಇದೇ ಚಾವಿನ ಹಿಂಗೆ ತಿರುಗಿಸ್ರ ಗಾಡಿ ಆಫ್. ಹೊಸ ನ್ಯೂ ತಿಂಡಿ ಫ್ಯೂಚರ್ ಐತ್ರಿ ಇದಕ್ಕೆ. ಗಾಡಿ ಬಗ್ಗೆ ನೆಕ್ಸ್ಟ್ ಲೆವೆಲ್. ಸೊ ಈ ಗಾಡಿಗೆ ನಾವು ಹ್ಯಾಂಡ್ಲಕ್ ಮಾಡಣ್ರಿ ಇವಾಗ. ಸೊ ಗಾಡಿ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಹೇಳಿರಿ. ಗಾಡಿ ನಾವು ಡ್ರೈವ್ ಮಾಡಿ ನೋಡಿದೆವು. ಗಾಡಿ ಸೌಂಡ್ ಆಗಿರ್ಬೋದು, ಗಾಡಿ ಸ್ಪೀಡ್ ಆಗಿರ್ಬೋದು, ಎಕ್ದಮ್ ಸ್ಮೂತ್ ಬೆಣ್ಣೆ ಥರ ಐತ್ರಿ. ಎಕ್ಸ್ಲೇಟರ್ ಮ್ಯಾಗ ಕಾಲ್ ಕೊಡೋಣ ಅಗ್ದಿ ಆರಾಮ್ ಈ ಕಾರ್ ರೇಸ್ ಮಾಡ್ಲಿಕ್ಕೆ ನನಗೆ ಫೀಲ್ ಐತೆ, ಅಗ್ದಿ ಅಷ್ಟು ಸ್ಮೂತ್ ಐತಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮಗಾರ ಗಾಡಿ ಎಕ್ದಮ್ ಲೈಕ್ ಆಗಿದ್ದ. ನಾವು ಹೇಳೋದೆಲ್ಲ ಹೇಳ್ತೀವ್ರಿ, ರೈತರು ನೀವು ಬಂದು ಚೆಕ್ ಮಾಡಿ ನೀವು ಹೇಳ್ಬೇಕು. ಅದು ಬರೋಬರಿ ಐತ್ ಬಿಡ್ರಿ, ಎಲ್ಲ ನಮ್ಮ ಮ್ಯಾಗೆ ಡಿಪೆಂಡ್ ಇರ್ತದೆ. ನೋಡ್ರಿ ಫ್ರೆಂಡ್ಸ್, ಎಲ್ಲರೂ ನೋಡಿರಲ್ಲ
ನಮ್ಮ ತಿಂಡಿ ಟ್ಯಾಕ್ಟ್ರಿ ಇಂಡಿ ಹುಳುಗಳೇ ಗಾಡಿ ನೋಡಿರಿ ಗಾಡಿ ಹಾಂ ರೀ ನಂಬರ್ ಬೋನಟ್ ಎಲ್ಲ ಗಾಡಿಗಿಂತ ಜಾಸ್ತಿ ಆಗ್ತದೆ. ಮಸಾಲ ಓಪನ್ ಮಾಡಿ ತೋರ್ಸನ್ರಿ ಅವ್ರಿಗೆ. ಗಾಡಿದು ಬೋನಟ್ ಎಲ್ಲ ಗಾಡಿಗಳ್ಕಿಂತ ಜಾಸ್ತಿನೇ ಓಪನ್ ಆಗ್ತದ, ಜಾಸ್ತಿ ಮ್ಯಾಲ ಹೋಗ್ತದ. ನೋಡೋಣ ಬರ್ರಿ ಹೆಂಗೆ ಮ್ಯಾಗ ಹೋಗ್ತದ ಹೆಂಗೆ ಹೋಗಂಗಿಲ್ಲ ಯಾಕಂದ್ರೆ ಅದು ಬೋನಟ್ ಓಪನ್ ಮಾಡಿ ತೋರಿಸ್ತೇವೆ ನಿಮಗೆ. ಎಷ್ಟು ಹೈಟ್ ಹೋಗ್ತದ ಬೋನಟ್ ನೋಡ್ರಿ ನೀವು. ನೋಡ್ರಿ ಎಲ್ಲ ಗಾಡಿ ಹಂಗೆ ನಮ್ಮ ಬೋನಟ್ ಓಪನ್ ಇರಂಗಿಲ್ಲ. ನಮ್ಗೆ ಅದಕ್ಕೊಂದು ಚಾವಿ ಇರ್ತದೆ, ಬೋನಟ್ ಚಾವಿ. ಅದು ಲಾಕ್ ಇದ್ರೆ ಓಪನ್ ಮಾಡ್ಬೋದು, ಚಾವಿ ಇದ್ರೆ ಓಪನ್ ಮಾಡ್ಬೋದು. ಹಳಿ ಗಾಡಿಗೂ ಅದೇ ಸಿಸ್ಟಮ್ ಐತಿ ರೀ. ಎಲ್ಲ ಗಾಡಿಗೆ ನಮ್ಮ ಬೋನಟ್ ಚಾವಿ ಬೇಕೇ. ಸ್ವಲ್ಪ ಇದು ಜಾಸ್ತಿ ಹೈಟ್ ಹೈಟ್ ಜಾಸ್ತಿ. ಆ ಗಾಡಿಗೆ ಮುಂದಿನ ಗಾಡಿಗೆ ಹೈಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಹೈಟ್ ಜಾಸ್ತಿನೇ ಐತ್ರಿ. ಅಗ್ದಿ ಆರಾಮದ್ ನೀವು ಹಾಸಿಗೆ ಹಾಸ್ಕೊಂಡು ಮಕ್ಕೊಳ್ಬೋದು, ಅಷ್ಟು ಸ್ಪೇಸ್ ಐತಿ ಒಳಗೆ. ನೋಡ್ರಿ ಇಂಜನ್ ಸಿಸ್ಟಮ್ ಹೆಂಗೈತಿ ಒಳಗೆ, ಪೂರಾ ಯೂನಿಕ್. ಇದು ಕುಲಂಟ್ ರೀ, ಇದು ರೇಡಿಯೇಟರ್, ಇದು ಏರ್ ಕಿನ್ನರ್ ರೀ. ಇದು ಓಪನ್ ಮಾಡಿ ಒಳಗೆ ದೂಸಾಗಿಂದ ಪುಸ್ತಕ ಹೊಡಿತಾರ್ರಿ. ಸ್ಪೇಸ್ ಅಂದ್ರೆ ಸಖತ್ ಸ್ಪೇಸ್ ಐತ್ರಿ ಒಳಗೆ. ಬದಲಿನ ಗಾಡಿಗೆಲ್ಲ ಇದು ಓಪನ್ ಇರ್ತಿತ್ತು, ಬಟ್ ಇವಾಗ ಓಪನ್ ಏನೂ ಇಲ್ಲ, ಪೂರಾ ಕ್ಲೋಸ್ ಮಾಡ್ಯಾರ. ಇದಕ್ಕೆ ತಗಡಿ ಗಿಡೆಲ್ಲ ಹಚ್ಚಿ ಇದು ಸ್ವಲ್ಪ ವ್ಯವಸ್ಥಿತವಾಗಿ ಕಾಣತೈತಿ ನಮಗೆ. ಮ್ಯಾಡ್ನು ಕೊಟ್ಟಾರ್ರಿ, ಪೂರಾ ಎಂಟ್ರಿ ಡಿಸೈನಿಗೆಲ್ಲ ಪೂರಾ ಕ್ಲೋಸ್ ಅಪ್ ಮಾಡಿಬಿಟ್ಟಾರ, ಮುಚ್ಚಿಬಿಟ್ಟಾರ ಅಗ್ದಿ ಚಂದ ಕಾಣಂಗ. ನೋಡಿದ್ರಲ್ಲ ಎಷ್ಟು ಮ್ಯಾಗ ಇರ್ತದೆ. ಯಾಕಂದ್ರೆ ನಮ್ಮ ಜಾಯಿಂಟ್ ಇಯರ್ ಕಿಂಗ್ ಮೇಕರ್ ಈ ಗಾಡಿಗೆ ಬೀಟ್ ಮಾಡ್ಬೇಕಂದ್ರೆ ಕುಪೋಟಕ್ಕೆ ಒಂದೇ ಸಾಧ್ಯತೆ ಹೇಳ್ಯಾರ. ಕುಪೋಟ್ ಒಂದು ಬಿಟ್ಕರ ನಮ್ಮ ಗಾಡಿಗಳು ಯಾರು ಬೇಕಾದವ್ರು ಬರೀ ಟೋಚಿಂಗ್ ಮಾಡ್ಲಿಕ್ಕೆ. ಯಾವಾಗಲೂ ಹೇಳ್ತೀನಿ ಕೇಳ್ರಿ, ಜಾಯಿಂಟ್ ಇಯರ್ ಇಸ್ ಬೆಸ್ಟ್, ಜಾಯಿಂಟ್ ಇಯರ್ ಇಸ್ ಬ್ರ್ಯಾಂಡ್. ಸರ್ ನಿಮ್ ಕೂಡ ವಿಡಿಯೋ ಮಾಡಿ ಹೆವಿ ಖುಷಿ ಐತ್ರಿ. ಗಾಡಿಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಯಾವುದಾದ್ರೂ ಹೊಸ ಗಾಡಿಗಳು ಬಂದಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಬಂದು ರಿವ್ಯೂ ಮಾಡ್ತೀವಿ ಅಂತ. ಥ್ಯಾಂಕ್ ಯು ಸೊ ಮಚ್.